ನೀವು 20 ವರ್ಷಕ್ಕೂ ಅಧಿಕ ಕಾಲ ನೀವು ಕೆಲಸ ಮಾಡಿದ್ರಿ, ವಿದೇಶಗಳಲ್ಲಿ ಕೆಲಸ ಮಾಡಿದ್ರಿ. ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ನೀವು ಡೈಜೆಸ್ಟಿವ್ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಗ್ಯಾಸ್ಟ್ರೋ ಎಂಟ್ರಾಲಜಿಗೆ ಸಂಬಂಧಪಟ್ಟಂತೆ. ನಿಮಗೆ ಆ ಡೆವಲಪ್ಡ್ ಕಂಟ್ರಿಯನ್ನು ಬಿಟ್ಟು ಭಾರತಕ್ಕೆ ವಾಪಸ್ ಬಂದು ಇಲ್ಲೊಂದು ಡೆಡಿಕೇಟೆಡ್ ಗ್ಯಾಸ್ಟ್ರೋ ಎಂಟ್ರಾಲಜಿದು ಡೈಜೆಸ್ಟಿವ್ ಹೆಲ್ತ್ಗೆ ಸಂಬಂಧಪಟ್ಟ ಒಂದು ಡೆಡಿಕೇಟೆಡ್ ಸಪರೇಟ್ ಹಾಸ್ಪಿಟಲ್, ಆ ಒಂದು ಸ್ಪೆಷಲೈಸೇಷನಲ್ಲಿ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಒಂದು, ನಾನು ಈಗ ಕಂಟ್ರಿಗೆ ವಾಪಸ್ ಬರಬೇಕು, ನಾವು ನಮ್ಮ ಜನಕ್ಕೆ ಒಂದು ಸೇವೆ ಮಾಡಬೇಕು, ಏನೋ ಒಂದು ಇತ್ತು ನನಗೆ. ಒಟ್ಟಿನಲ್ಲಿ ಬೆಂಗಳೂರಿಗೆ ವಾಪಸ್ ಬರಬೇಕು ಅಂತ. ನಾನು ಇಲ್ಲೇ ನಿಯರ್ ಬೈ ಆನೇಕಲ್ ತಾಲೂಕಿಂದ ಬಂದಿರೋದು, ಗ್ರಾಮಾಂತರ ಹಳ್ಳಿ ಅಗ್ರಿಕಲ್ಚರಲ್ ಫ್ಯಾಮಿಲಿಯಿಂದ, ವ್ಯವಸಾಯ ಕುಟುಂಬದಿಂದ. ಸೊ ನನಗೆ ಮುಂಚೆ ಅಲ್ಲಿ ಇಂಗ್ಲೆಂಡಲ್ಲಿ ಇದ್ದಾಗ್ಲೂ ಏನೋ ಒಂದು ಬರಬೇಕು ಅನ್ನೋ ಒಂದು. ಎಷ್ಟು ವರ್ಷ ಇಲ್ಲಿದ್ರಿ? ನಾನು ಇಲ್ಲಿ MBBS ಮುಗಿಸಿ ನಾನು ಇಲ್ಲಿಂದ ಹೊರಟೋದೆ 2000ರಲ್ಲಿ. ಸೊ ಆಲ್ಮೋಸ್ಟ್ 21 ವರ್ಷ ನನ್ನ ಫರ್ದರ್ ಈಗ MD ಅಂತ ಜನರಲ್ ಮೆಡಿಕಲ್ ಟ್ರೈನಿಂಗ್ ಮಾಡ್ತೀವಲ್ಲ, ಪೋಸ್ಟ್ ಗ್ರಾಜುಯೇಷನ್, ಅದಾದ್ಮೇಲೆ ಸೂಪರ್ ಸ್ಪೆಷಲೈಸೇಷನ್, ಆಮೇಲೆ ಒಂದು 12 ವರ್ಷ ಅಲ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮತ್ತು ಒಂದು ಲಾರ್ಜ್ ಹಾಸ್ಪಿಟಲ್, ಟೀಚಿಂಗ್ ಹಾಸ್ಪಿಟಲ್ ಅಲ್ಲಿ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ಡಿಪಾರ್ಟ್ಮೆಂಟ್ಗೆ ಮುಖ್ಯಸ್ಥ, ಒಂದು ಕ್ಲಿನಿಕಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಸೊ ಬಟ್ ನಾನು ಮತ್ತು ನನ್ನ ಶ್ರೀಮತಿ ಇಬ್ಬರಿಗೂ ಏನೋ ಒಂಥರ ನಮ್ಮ ದೇಶಕ್ಕೆ ವಾಪಸ್ ಹೋಗಬೇಕು ಅಂತ ಒಂದು ಮುಂಚೆಯಿಂದ ಇತ್ತದು. ಸೊ ಅದು ಯಾಕೆ ಅನ್ನೋದು ಒಂದು ಸ್ವಲ್ಪ ಕಷ್ಟ ಹೇಳಲಿಕ್ಕೆ. ಅದು ಏನೋ ಒಂದು ನಮ್ಮ ಒಂದು ಕಂಟ್ರಿ ಮೇಲಿರೋ ಒಂದು ಅಫೆಕ್ಷನ್ ಅನ್ಕೊಳ್ಳಿ. ಈಗ ಅಲ್ಲಿ ಏನು ನಮಗೇನು ಸಮಸ್ಯೆ ಏನಿರಲಿಲ್ಲ, ಎಲ್ಲ ಥರದ್ದು ಒಂದು ಡೆವಲಪ್ಡ್ ಕಂಟ್ರಿ, ಅದು ಒಂದು ಸಿಸ್ಟಮ್ ಇದೆ, ಅಲ್ಲಿಗೆ ಎಲ್ಲ ಕಂಫರ್ಟಬಲ್ ಆಗಿದೆ, ಇಬ್ಬರಿಗೂ ಒಳ್ಳೊಳ್ಳೆ ಉದ್ಯೋಗ ಇತ್ತು. ಬಟ್ ಏನೋ ನಮ್ಮ ಮಕ್ಕಳನ್ನ ಇಲ್ಲಿ ಬೆಳೆಸಬೇಕು, ನಾವು ಯಾವ ಥರ ಬೆಳೆದಿದ್ವಿ ಅದೇ ಥರ ಅನ್ನೋ ಒಂದು. ಮಕ್ಕಳು ದೊಡ್ಡವರಾಗ್ಬಿಟ್ರೆ ಕಷ್ಟ. ಸೊ ಸಣ್ಣ ಮಕ್ಕಳಿದ್ದಾಗಲೇ ವಾಪಸ್ ಬಂದುಬಿಟ್ರೆ ಸ್ವಲ್ಪ ಅವ್ರಿಗೂ ಒಂದು ಅವಕಾಶ ಇರುತ್ತೆ ನಮ್ಮ ದೇಶದಲ್ಲಿ ಬೆಳೆಯೋಕ್ಕೆ. ಆಮೇಲೆ ಅವ್ರು ಎಲ್ಲಿ ಹೋಗ್ತಾರೋ ಅದು ನಾವು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಸೊ ಥರ ಬರಬೇಕಂತ ಒಂದು ಡಿಸಿಷನ್ ಅಂತೂ ಫರ್ಮ್ ಆಗಿ ತಗೊಂಡ್ವಿ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.